ಕಾಂಗ್ರೆಸ್ ಅಭ್ಯರ್ಥಿಯ ನಾಮಪತ್ರ ತಿರಸ್ಕೃತ ಹಾಗೂ 8 ಅಭ್ಯರ್ಥಿಗಳು ಕಣದಿಂದ ಹಿಂದೆ ಸರಿದ ಕಾರಣ ನೋಡಿ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ನಾಮಪತ್ರ ತಿರಸ್ಕೃತವಾಗುತ್ತೆ. ಅವ್ರದನ್ನು ಪುರಸ್ಕಾರ ಮಾಡೋಕ್ಕಾಗಲ್ಲ ಚುನಾವಣಾ ಆಯೋಗ. ಅಟ್ ದ ಸೇಮ್ ಟೈಮ್ 8 ಜನ ಅಭ್ಯರ್ಥಿಗಳು ಒಬ್ಬರಲ್ಲ ಇಬ್ಬರಲ್ಲ 8 ಅಭ್ಯರ್ಥಿಗಳು ನಾನು ಎಲೆಕ್ಷನ್ನಲ್ಲಿ ಚುನಾವಣೆ ಫೇಸ್ ಮಾಡಲ್ಲ ಹಿಂದೆ ಸರಿದ ಕಾರಣ ಗುಜರಾತ್ನ ಸೂರತ್ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮುಖೇಶ್ ದಲಾಲ್ ಬಿಜೆಪಿ ಅಭ್ಯರ್ಥಿ ಇವರು ಗುಜರಾತ್ನ ಸೂರತ್ನವರು ಲೋಕಸಭಾ ಕ್ಷೇತ್ರಕ್ಕೆ ಕ್ಯಾಂಡಿಡೇಟ್ ಇವರು. ಕಾಂಗ್ರೆಸ್ ಅಭ್ಯರ್ಥಿ ನಾಮಪತ್ರ ತಿರಸ್ಕೃತ ಆಗುತ್ತೆ. 8 ಜನ ಅಭ್ಯರ್ಥಿಗಳು ಕಣದಿಂದ ಹಿಂದೆ ಸರಿತಾರೆ. ಮುಖೇಶ್ ದಲಾಲ್ ಅಂತ ಅವಿರೋಧವಾಗಿ ಲೋಕಸಭೆಗೆ ಇವರು ಆಯ್ಕೆಯಾಗಿದ್ದಾರೆ ಅಂತ ಬಿಜೆಪಿ ಹೇಳಿದೆ. ಸೂರತ್ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಇತಿಹಾಸವನ್ನು ಸೃಷ್ಟಿ ಮಾಡಿದೆ. ಗುಜರಾತ್ನ 26 ಸ್ಥಾನಗಳ ಪೈಕಿ ಒಂದನ್ನು ಬಿಜೆಪಿ ಚುನಾವಣೆಗಿಂತ ಮುಂಚೆನೇ ಗೆದ್ದುಕೊಂಡ್ಬಿಟ್ಟಿದೆ. ಚುನಾವಣೆಗಿಂತ ಮುನ್ನವೇ ಸೂರತ್ ಕ್ಷೇತ್ರದಲ್ಲಿ ಬಿಜೆಪಿ ಖಾತೆಗೆ ಈ ಒಂದು ಕ್ಷೇತ್ರ ಬಂದಿದೆ. ಬಿಜೆಪಿ ಅಭ್ಯರ್ಥಿ ಮುಖೇಶ್ ದಲಾಲ್ ಅವಿರೋಧವಾಗಿ ಗೆಲುವನ್ನು ಕಂಡಿದ್ದಾರೆ ಅಂತ ಬಿಜೆಪಿ ಹೇಳಿಕೊಂಡಿದೆ. Thank you, sir.